ರಥೋತ್ಸವ ರಾಜಕೀಯ ಮೇಲಾಟ ಬಟ್ಟೆ ಕಟ್ಟುವ ವೇಳೆ ಮಾತಿನ ಚಕಮಕಿ ರೇವಣ್ಣ ಆಕ್ರೋಶ ನಿಷೇಧಾಜ್ಞೆ. ನಾಳೆ ನಡೆಯಲಿರುವ ಪಟ್ಟಣದ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ರಥೋತ್ಸವಕ್ಕೂ ಮುನ್ನ ರಥ ಅಲಂಕಾರ ವಿಚಾರ ರಾಜಕೀಯ ತಿರುವು ಪಡೆದುಕೊಂಡಿದ್ದು, ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದು ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು. ರಥಕ್ಕೆ ಬಟ್ಟೆ ಅಲಂಕಾರ ಮಾಡುವ ವಿಚಾರದಲ್ಲಿ ಎರಡು ಕಡೆಯವರ ನಡುವೆ ಪೈಪೋಟಿ ಉಂಟಾಗಿದ್ದು, ಇಂದು ಬೆಳಗ್ಗೆ ಕಾಂಗ್ರೆಸ್ ಮುಖಂಡರು ರಥಕ್ಕೆ ಬಟ್ಟೆ ಕಟ್ಟಿದ್ದನ್ನು ಜೆಡಿಎಸ್ ಅವರು ವಿರೋಧಿಸಿದರು. ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಆಕ್ಷೇಪದ ಬಳಿಕ ಜೆಡಿಎಸ್ ಕಾರ್ಯಕರ್ತರು ಕಟ್ಟಿದ ಬಟ್ಟೆ ತೆರವುಗೊಳಿಸಲು ಮುಂದಾದಾಗ ಎರಡು ಪಕ್ಷಗಳ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆಯಿತು. ಪರಿಸ್ಥಿತಿ ವಿಕೋಪಕ್ಕೆ ಹೋಗುವುದನ್ನು ಅರಿತ ಎಡಿಸಿ ಜಗದೀಶ್ ಗಂಗಣ್ಣನವರು ತಹಸೀಲ್ದಾರ್ ರೇಣುಕುಮಾರ್ ಹಾಗೂ ಡಿವೈಎಸ್ಪಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದರು. ಈ ವೇಳೆ ಜಿಲ್ಲಾಡಳಿತ ವಿರುದ್ಧ ಆಕ್ರೋಶ ಹೊರಹಾಕಿದ ರೇವಣ್ಣ ಡಿಸಿ ಕೆಎಸ್ ಲತಾಕುಮಾರಿ, ಎಸಿ ಹಾಗೂ ತಹಸೀಲ್ದಾರ್ ಕಾರ್ಯವೈಖರಿಯನ್ನು ಖಂಡಿಸಿದರು. ನಾಳೆ ರಥೋತ್ಸವ ವೇಳೆ ಯಾವುದೇ ಅನಾಹುತ ನಡೆದರೆ ಅದರ ಸಂಪೂರ್ಣ ಹೊಣೆ ಜಿಲ್ಲಾಡಳಿತ ಎಂದು ಎಚ್ಚರಿಸಿದರು. ಗಲಾಟೆಗೆ ಕಾರಣವಾಗುವ ನಿರ್ಧಾರಗಳನ್ನು ಅಧಿಕಾರಿಗಳು ತೆಗೆದುಕೊಳ್ಳುತ್ತಿದ್ದಾರೆ, ಜನರನ್ನ ಪ್ರಚೋದಿಸುವ ಕೆಲಸ ನಡೀತಾ ಇದೆ ಎಂದು ಆರೋಪಿಸಿದ ಅವರು, ತಾಲೂಕು ಮಟ್ಟದ ಸಮಿತಿಗಳನ್ನು ಕಡೆಗಣಿಸಿ ಏಕಪಕ್ಷೀಯವಾಗಿ ನಿರ್ಧಾರ ಮಾಡುತ್ತೇವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಹಲವಾರು ವರ್ಷಗಳಿಂದ ನಡೀತಾ ಇದ್ದ ಹೂವಿನ ಅಲಂಕಾರ ವ್ಯವಸ್ಥೆಯನ್ನ ಬದಲಾಯಿಸಿರುವುದಕ್ಕೂ ಆಕ್ಷೇಪ ವ್ಯಕ್ತಪಡಿಸಿ ಇಂತಹ ಕ್ರಮಗಳಿಂದ ಗೊಂದಲ ಸೃಷ್ಟಿಯಾಗುತ್ತದೆ. ಜಿಲ್ಲಾಧಿಕಾರಿ ಎಸಿ ತಹಸೀಲ್ದಾರ್ ವಿರುದ್ಧ ಹಕ್ಕುಚ್ಯುತಿ ಮಂಡಿಸುವುದಾಗಿ ಎಚ್ಚರಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಎಸಿ ಜಗದೀಶ್ ಗಂಗಣ್ಣನವರ್, ಗಲಾಟೆ ಆಗದಂತೆ ಆಡಳಿತ ಸೂಕ್ತ ಕ್ರಮ ಕೈಗೊಳ್ಳುತ್ತದೆ ಎಂದು ತಿಳಿಸಿದರು. ಮದ್ಯ ಮಾರಾಟ ನಿಷೇಧ, ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ಮದ್ಯ ಮಾರಾಟವನ್ನು ತಾತ್ಕಾಲಿಕವಾಗಿ ನಿಷೇಧಿಸಿ ಜಿಲ್ಲಾಡಳಿತ ಆದೇಶ ಹೊರಡಿಸಿದೆ. ಮಾರ್ಚ್ 2 ಮತ್ತು 3ರಂದು ಪುರಸಭಾ ವ್ಯಾಪ್ತಿಯಲ್ಲಿ ಬ್ರಹ್ಮರಥೋತ್ಸವ ಮತ್ತು ಜಾತ್ರಾ ಮಹೋತ್ಸವ ನಡೆಯಲಿದ್ದು, ಸ್ಥಳೀಯ ಶಾಸಕ ಎಚ್ ಡಿ ರೇವಣ್ಣ, ಸಂಸದ ಶ್ರೀ ಎಸ್ ಎಂ ಪಟೇಲ್ ಸೇರಿ ಇತರೆ ಗಣ್ಯರು ಭಾಗವಹಿಸುವ ನಿರೀಕ್ಷೆ ಇದೆ. ಜೊತೆಗೆ ಸುಮಾರು 10,000ರಿಂದ 15,000 ಭಕ್ತರು ಭಾಗವಹಿಸುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ. ಈ ಸಂಬಂಧ ಎಸ್ಪಿ ಶುಭನ್ವತ ಅವರು ಸಲ್ಲಿಸಿದ ಪ್ರಸ್ತಾವನೆ ಪರಿಶೀಲಿಸಿದ ಜಿಲ್ಲಾ ದಂಡಾಧಿಕಾರಿಯಾಗಿರುವ ಡಿಸಿ ಲತಾಕುಮಾರಿ, ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಮದ್ಯ ಮಾರಾಟ ನಿಷೇಧಿಸಿದ್ದಾರೆ. ಈ ಪ್ರಕಾರ ಮಾರ್ಚ್ 2 ಬೆಳಗ್ಗೆ 9ರಿಂದ ಮಾರ್ಚ್ 3ರ ಮಧ್ಯರಾತ್ರಿಯವರೆಗೆ ಪುರಸಭೆಯ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲಾ ವಿವಿಧ ಮದ್ಯ ಹಾಗೂ ಅಮಲು ಪಾನೀಯ ಮಾರಾಟ, ಸಾಗಾಟ ಮತ್ತು ಸರಬರಾಜು ಸಂಪೂರ್ಣ ನಿಷೇಧಿಸಲಾಗಿದೆ. ಈ ಅವಧಿಯಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಮದ್ಯ ಅಂಗಡಿಗಳು, ಬಾರ್, ಹೋಟೆಲ್, ರೆಸ್ಟೋರೆಂಟ್ ಸೇರಿ ಮದ್ಯ ಮಾರಾಟ ಸೇರಿ ಎಲ್ಲ ಚಟುವಟಿಕೆ ಸ್ಥಗಿತಗೊಳಿಸಬೇಕೆಂದು ಜಿಲ್ಲಾಡಳಿತ ಸೂಚಿಸಿದೆ. ಆದೇಶ ಉಲ್ಲಂಘಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ನೀವು ಎಸಿ ಮಾಡ್ಕೊಳ್ಳಿ. ನಾನು ನೋಡಪ್ಪ 5:30 ಬರ್ತೀನಿ, ನಾನು ಟೆಂಟ್ ಹಾಕಿ ಯಾರು ಓಡಾಡ್ತಾರೆ ಸರ್. ನಾನು ಇವತ್ತೇ MLA ಗಿರಿ ತಡೀರಿ, ನಾನು ಬಟ್ಟೆ ಹಾಕ್ತೀನಿ ಅಂತ ನಿನ್ಗೆ ಹೇಳಿಲ್ಲ. ನೀವು ಬಂದು ನನಗೆ ಬೆಳಗ್ಗೆ ಫೋನ್ ಮಾಡೋಕ್ಕೆ ಬಟ್ಟೆ ಬಿತ್ತವ್ರೆ ಅಂತ ನನಗೆ ಬಂತು ಫೋನು. ನಿಮಗೆ ಎಸಿ ಸಾಹೇಬರಿಗೆ ನೋಡಿ ಸರ್ ಬಟ್ಟೆ ಹಾಕ್ತವ್ರೆ ತೀರ್ಮಾನ ಮಾಡಿಲ್ಲ, ಹೇಳಿದ್ದೀನಿ ಸರ್, ನಿಮ್ಮಿಬ್ಬರು ಕಂಪ್ನಿಗೂ ತಂದಿದ್ದೀನಿ. ನಾನು ಇನ್ಯಾರಿಲ್ಲ, ಸರ್ಕಲ್ ಇನ್ಸ್ಪೆಕ್ಟರ್ಗೆ ಬಾಳಿಕೆ ಯಾರಿಗೂ ಮಾತಾಡಿಲ್ಲ, ನೀವು 3 ಜನಕ್ಕೆ ನಾವು ಮಾತಾಡಿದ್ದಲ್ವ ಸರ್. ಹಿಂಗಾಗಿ ನೋಡಿ ಅವರೇ ಬಟ್ಟೆ ಬಿತ್ತವ್ರೆ. ಇವ್ರು ಬಟ್ಟೆ ಬಿಟ್ಟೆ ಮುಟ್ಟಿಲ್ಲ, ಭಾರತ ಸರ್ ಕೂತ್ಕೊಂಡು ಮಾಡೋಣ ಏನಂತಾರೆ, ನಮ್ಮಲ್ಲಿ 20 ಕೂತ್ಕೊಂಡವ್ರೆ ಸರ್. ಇವರು ಅಲ್ಲಪ್ಪ ಬಟ್ಟೆ ಹಾಕೋರು ಇವರೇ, ಬಟ್ಟೆ ತೆಗಿಯೋರು ಇವರೇ. ಬಟ್ ಹೇಳ್ಬೋದು